ಸಬ್ಸ್ಕ್ರೈಬ್ ಮಾಡಿ ಮಾಡಿ ಯೂಟ್ಯೂಬ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ನ ಆ್ಯಸ್ ಇಟ್ ಈಸ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ವಿಶೇಷ ಏನಂದರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಬನ್ನಿ ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷ, ಏನೇನಿರುತ್ತೆ, ಯಾವ ಥರ ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ಡೀಟೇಲಾಗಿ ತೋರಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗ್ ಫುಲ್ ಫನ್ ಆಗಿರುತ್ತೆ ಮತ್ತು ಕಾಮಿಡಿ ಆಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮತ್ತು ನೋಡ್ತಾ ಇರೋರಿಗೆಲ್ಲ ನಮಸ್ಕಾರ ಹೇಳ್ತಾ ಇದ್ದೀನಿ, ಏಕೆಂದರೆ ಅವ್ರಿಗೂ ನಮಸ್ಕಾರ ಹೇಳಿದ್ರೆ ಒಳ್ಳೇದಲ್ವ. ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೆಂಗಿದೆ ಬ್ಲಾಗ್ ಸ್ಟಾರ್ಟ್ ಕರೋ. ಸೊ ಗೈಸ್, ಇವತ್ತಿನ ನಾಷ್ಟ ಚಿಕನ್ ಚಾಪ್ಸ್, ದೋಸೆ. ನೈಟ್ ಮಾಡಿದ ರೆಸಿಪಿ ನೋಡಿದರೆ ಅದೇ ಚಿಕನ್ ಚಾಪ್ಸ್, ಚಟ್ನಿ, ದೋಸೆ. ಈಗ ಇದನ್ನ ತಿನ್ಕೊಂಡು ನೆಕ್ಸ್ಟ್ ಕೆಲಸ ಮಾಡೋಣ. ಚೆನ್ನಾಗಿದೆ. ಗೈಸ್ ನೆಕ್ಸ್ಟ್ ತಿಂದ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಸ್ವಲ್ಪ ಮಲಗಿದ್ದು ರೆಸ್ಟ್ ತಗೊಂಡು, ಇನ್ನೇನು ಇಲ್ಲ, ಕಾಲೇಜ್ ಏನಿಲ್ವಲ್ಲ, ಅದರಿಂದ ಮನೆ ರೆಸ್ಟ್ ತಗೊಂಡು ಈಗ ಮಧ್ಯಾಹ್ನ ಲಂಚು ಮಾಮೂಲಿ ರೈಸು, ಚಿಕನ್ ಚಾಪ್ಸು ಇದನ್ನ ತಿಂದುಬಿಟ್ಟು ಸಿಗ್ತೀನಿ. ಚಿಕನ್ ಚಾಪ್ಸ್, ಮಾಮೂಲಿ ರೈಸು, ಚಿಕನ್ ಚಾಪ್ಸ್ ಕಾಂಬಿನೇಷನ್ ಮಸ್ತಾಗುತ್ತೆ. ತಿಂದುಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್, ಟಾಟಾ. ಗೈಸ್, ನಿಮಗೆ ಒಂದು ವಿಷಯ ಹೇಳಬೇಕು. ಏನಂದರೆ ನಮ್ಮ ಮನೇಲಿ 20 ಇಯರ್ಸ್ ಓಲ್ಡ್ ಟಿ ವಿ ಇದೆ. ಇದು ಸ್ಯಾಮ್ಸಂಗ್. ಈಗಿನ ಟಿ ವಿಗೂ ಆಗಿನ ಟಿ ವಿಗೂ ಎಷ್ಟು ಡಿಫ್ರೆಂಟ್ ಅಂದರೆ, ಈಗಿನ ಟಿ ವಿ ಸ್ವಲ್ಪ ದಿನ ಆದಮೇಲೆ ಏನೇನಾರೇ ಸಮಸ್ಯೆ ಬರುತ್ತೆ. ಆದರೆ ಇದು 20 ವರ್ಷ ಆದರೂ ಇನ್ನೂ ಕ್ಲಾರಿಟಿಯಾಗಿ ಮತ್ತು ಯಾವುದೇ ಸಮಸ್ಯೆ ಇಲ್ಲದೆ ನೀಟಾಗಿ ಬರ್ತೈತೆ. ಈಗಿನ ಟಿ ವಿಗಿಂತ ಆಗಿನ ಟಿ ವಿ ಭಾರಿ ಚೆನ್ನಾಗಿತ್ತು. ಈಗಿನ ಟಿ ವಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಮನೆಯದು ಇದು ಓಲ್ಡು 20 ಇಯರ್ಸ್ ಟಿ ವಿ, ಆದರೆ ಮಸ್ತೈತೆ. ಇದೆ ಏನು ಗೆರೆ ಅಂತ ತೋರಿಸ್ಬೇಕು. ಗ್ರೀನ್ ಲೈನ್ ಅಂದರೆ ಅದು ಆಫ್ ಮಾಡಿದ್ದೀನಿ ಅದಕ್ಕೆ ನೋಡಿ. ಇದು 20 ಇಯರ್ಸ್ ಓಲ್ಡ್ ಟಿ ವಿ, ತಗೊಂಡು 20 ಇಯರ್ಸ್ ಆಯಿತು ನೋಡಿ. ಯಾವ ಕಂಪ್ನಿ ಅಂದರೆ ಸ್ಯಾಮ್ಸಂಗು. ಈ ಟಿ ವಿ ಮಾತ್ರ ಮಸ್ತಾಗಿ ಕ್ಲಾರಿಟಿಯಾಗಿ ಐತೆ. ತೋರಿಸ್ತೀನಿ ರೀ ಹೆಂಗಿದೆ ಕ್ಲಾರಿಟಿ ಅಂತ. ಈಗ ಬಿಗ್ ಬಾಸ್ ನೋಡ್ತಿದೆ, ತೋರಿಸ್ತೀನಿ. ಈಗ ಬಿಗ್ ಬಾಸ್ ನೋಡ್ತಿದೆ. ಇದು ಲೈನ್ ಏನಂದರೆ ಮೊಬೈಲ್ ಆನ್ ಮಾಡಿದ್ರೆ ಇದೇ ಥರ ಬರುತ್ತೆ, ಆದರೆ ಕ್ಲಾರಿಟಿ ಮಾತ್ರ ಮಸ್ತಾಗೈತೆ. ನೋಡೋರು ಮಾತ್ರ ಕ್ಲಾರಿಟಿ ಮಸ್ತಾಗೈತೆ. ಆದರೆ ಈಗಿನ ಟಿ ವಿಗಳು ಇಷ್ಟೊಂದು ಕ್ಲಾರಿಟಿಯಾಗಿ ಬರುತ್ತೆ, ಆದರೆ ಹೋಯ್ತಾ ಹೋಯ್ತಾ ಕ್ಲಾರಿಟಿ ಕಮ್ಮಿ ಆಗುತ್ತೆ. ಮತ್ತು ಸ್ವಲ್ಪ ಆಫ್ ಆಗೋದು ಏನೇನೋ ಸಮಸ್ಯೆ ಇರುತ್ತೆ. ಆದರೆ ಆಗಿನ ಟಿ ವಿಗಳು ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು. ಬನ್ನಿ ಇವತ್ತು ಏನೂ ಇಲ್ಲ, ಆ್ಯಸ್ ಇಟ್ ಈಸ್ ಮನೇಲೇ ಇದ್ದಿದ್ದೀನಿ. ಓದ್ಕೊಂಡೆ ಸ್ವಲ್ಪ. ನೆಕ್ಸ್ಟು ಈಗ ಲಂಚು ಆಯಿತು. ಲಂಚು ನಿಮಗೆ ಮೊದಲೇ ತೋರಿಸ್ದಂಗೆ ಲಂಚ್ ಎಲ್ಲ ಮುಗಿಸ್ಕೊಂಡು ಈಗ ಟಿ ವಿ ನೋಡ್ತೀನಿ. ಬಿಗ್ ಬಾಸ್, ನಿಮಗೆ ಯಾರ್ಯಾರಿಗೆ ಬಿಗ್ ಬಾಸ್ ನೋಡೋದು ಇಷ್ಟ ಅನ್ನೋರು ಕಮೆಂಟ್ ಮೂಲಕ ತಿಳಿಸಿ. ಬಿಗ್ ಬಾಸ್ ಮಾತ್ರ ಮಸ್ತು. ನಿಮ್ಮ ಬೆಸ್ಟ್ ಅಂದರೆ ನಿಮ್ಮ ಇಷ್ಟ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಗೈಸ್, ಈಗ ಏನಿಲ್ಲ, ಈಗ ಓದ್ಕೋಬೇಕು. ಓದ್ಬಿಟ್ಟು ಸಿಗ್ತೀನಿ. ಬಾಯ್. ಗೈಸ್, ಈಗ ತರಕಾರಿ ಅಂಗಡಿಗೆ ಹೋಗು
ಬೀನ್ಸು ಮತ್ತು ಟೊಮಟೊ ಹಣ್ಣು ತಗೊಂಡಿನಿ. ಬೀನ್ಸು ಮತ್ತು ಟೊಮಟೊ ಹಣ್ಣು ಕೆ ಜಿ, ಟೊಮಟೊ ಹಣ್ಣು 50, ಬೀನ್ಸು 40, ಅರ್ಧ ಕೆ ಜಿ 2ರಿಂದ ತಗೊಳ್ಳಿ. ಬೀನ್ಸ್, ಟೊಮಟೆ ಹಣ್ಣು ತಗೋ. ಇಷ್ಟಕ್ಕೆ 40 ರೂಪಾಯಿ. ಸೊ ಗೈಸ್, ನಮ್ಮ ಇವ್ರು ಅವರಲ್ಲ, ದೊಡ್ಡ ಮಹಾನ್ ವ್ಯಕ್ತಿಗಳು ಅಂದರೆ ಇವರು ಅವರಲ್ಲ, ಇವರು ಸೊಪ್ಪು, ಈ ಹಳಸು ಸೊಪ್ಪು ಐತಲ್ಲ, ಈ ಸೊಪ್ಪು ಹಸಿದಾದರೆ ತಿನ್ನೋದಿಲ್ಲ ಕರೆಕ್ಟಾಗಿ. ಅಂದರೆ ಕಡ್ದು ಕೆಳಗೆ ಉದುರಿಸ್ತಾರೆ. ಅದೇ ಒಣಗಿರಲಿ ಚೆನ್ನಾಗಿ ಮೇಯ್ತಾರೆ. ಇಂಥ ಬ್ರಿಲಿಯಂಟ್ ಇರಬೇಕು ಗೈಸ್. ಏನು ಬುದ್ಧಿ ಅಂದರೆ ಇದ್ರದ್ದು 5 ಗಂಟೆ ಆದ್ರೆ ಅರ್ಚುತ್ತೆ. ಯಾಕೆಂದರೆ ತಿಂಡಿ ಕೊಡಿ ಅಂತ. ನಮಗಿಂತ ಅವಕ್ಕೆ ಬುದ್ಧಿ ಜಾಸ್ತಿ ಗೈಸ್. ನಾವು ತಿಳ್ಕೊಂಡ್ರದಷ್ಟೇ. ಈಗ ಮನೇಲಿ ಕೆಲಸ ಎಲ್ಲ ಮುಗಿಸಾಯ್ತು ಗೈಸ್. ಈಗ ಒಂದು ಚಾಲೆಂಜ್ ತಗೊಳ್ಳೋ ಅಂತ ಹೇಳಿದ್ದೀನಿ, 30 ಡೇಸ್ ಚಾಲೆಂಜ್. ನನ್ನ ಈಗ ಇದ್ದೀನಿ ಅಲ್ವಾ, ಇದನ್ನ ಚೇಂಜ್ ಮಾಡ್ಕೋಬೇಕು. ನನ್ನ ಗೋಲು, ನನ್ನ ಮೈಂಡ್ ಸೆಟ್ಟು ಎಲ್ಲ ಚೇಂಜ್ ಮಾಡ್ಕೋಬೇಕು. ಅದರಿಂದ 30 ಡೇಸ್ ಚಾಲೆಂಜ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿಸಿ. ಸೊ ಗೈಸ್, ಬೆಳಗ್ಗೆಯಿಂದ ಮನೇಲೇ ಇದ್ದು ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್ ಎಕ್ಸಾಮು ಮಂಗಳವಾರ ಇರೋದ್ರಿಂದ ಹೀಗೆ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ದೀನಿ. ಅಂದರೆ ಸಂಡೇ ಒಂದು ಸ್ವಲ್ಪ ನಮ್ಮ ಊರಿಗೆ ಹೋಗ್ಬೇಕಾಯ್ತು, ದೊಡ್ಡಮ್ಮ ಊರಿಗೆ. ಆದ್ದರಿಂದ ಈಗಲೇ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ. ಆದ್ದರಿಂದ ಒಂದು ಸ್ವಲ್ಪ ಮೈಕ್ರೋ ಎಕನಾಮಿಕ್ಸ್ ಓದ್ಕೊಂಡೆ. ಮತ್ತು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಮಲಗಿದ್ದು. ಈಗ ಒಂದು ಸ್ವಲ್ಪ ಸ್ನಾನ ಮಾಡೋಕ್ಕೋ, ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಬೇಕು. ಆದ್ದರಿಂದ ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಇವತ್ತು ಸ್ವಲ್ಪ ಮಿನಿ ವ್ಲಾಗ್ ಆಗಿಬಿಟ್ಟೈತೆ, ಕ್ಷಮಿಸ್ಬಿಡಿ, ಸಾರಿ. ಏಕೆಂದರೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮತ್ತು ಸ್ವಲ್ಪ ಕೆಲಸ ಆ ಕಡೆ ಈ ಕಡೆ ಹೋಗೋದಿತ್ತು, ಅದರಿಂದ ಕೆಲಸ ಆಗ್ತಿತ್ತು. ಅದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಈ ವ್ಲಾಗ್ನ ಹೀಗೆ ಎಂಡ್ ಮಾಡೋಣ. ಆ್ಯಂಡ್ ಸೊ ಗೈಸ್, ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮೂಲಕ ಈ ವ್ಲಾಗ್ ಹೆಂಗಿತ್ತು ಅಂತ ತಿಳಿಸಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಹೀಗೆ ಎಂಡ್ ಮಾಡೋಣ. ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಈಗ ಸ್ನಾನ ಮಾಡಬೇಕು, ಅದರಿಂದ ಫ್ರೆಶ್ ಅಪ್ ಆಗಬೇಕು. ಈಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ಬಾಯ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೀಪ್ ವಾಚ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಸೊ ಗೈಸ್, ಇನ್ನೊಂದು ವಿಷಯ ಐತೆ. ಗಿವ್ ಅವೇ ಕೊಡೋಣ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮೂಲಕ ಅಂತ ಯಾರು ಕಾಮೆಂಟ್ ಮೂಲಕ ತಿಳಿಸ್ತೀರಾ ಅವ್ರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಗಿವ್ ಅವೇ ಕೊಡೋಣ ಅಂದ್ಕೊಂಡಿದ್ದೀನಿ. ಈ 3 ಮತ್ತು ಅಂತ ಮೆಸೇಜ್ ಹಾಕಿರಬೇಕು. ನಿಮ್ಮ ಅಡ್ರೆಸ್ ಎಲ್ಲ ಹಾಕಿ ಕಮೆಂಟ್ ಮೂಲಕ ತಿಳಿಸಿ, ಗಿವ್ ಅವೇ ಮಾಡೋಣ. ಟಾಟಾ, ಬಾಯ್ ಬಾಯ್. ಸೊ ಗೈಸ್, ಓಕೆ, ಇವತ್ತಿನ ಬ್ಲಾಗ್ನ ಹೀಗೆ ಎಂಡ್ ಮಾಡೋಣ.